ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಪಾಳಗರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಹೇರ್ ಕೆರಾಟಿನ್ ಮಾಡಿಸೋಣ ಅಂತ ಆದ್ಯ ಸಲೂನಿಗೆ ಬಂದಿದ್ದೀನಿ. ನಿಮಗೆ ಗೊತ್ತಿರೋ ಹಾಗೆ ನಾನು ಲಾಸ್ಟ್ ಟೈಮ್ ಕೂಡ ಹೇರ್ ಕಟ್ ಮಾಡ್ಸಕ್ಕೆ ಅಂತ ಬಂದಿದೆ. ಸೊ ಸಕ್ಕಲ ಹೇರ್ ಕಟ್ ಆದ್ಮೇಲೂ ಲೆಂತ್ ನೀಟಾಗಿ ಬಂದಿದೆ. ಇವತ್ತು ನೀಟಾಗಿ ಹೇರ್ ಕಟ್ ಆಗಿತ್ತು. ಸೊ ಅದಕ್ಕೋಸ್ಕರ ಇವತ್ತು ನನ್ನ ಹೇರ್ ಫುಲ್ ಕರ್ಲಿ ಆಗಿದೆ. ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಸೊ ಅದಕ್ಕೆ ನಾನು ಮತ್ತೆ ಇಲ್ಲೇ ಬಂದಿದ್ದೀನಿ. ಸೊ ಹೇಗೆಲ್ಲ ಹೆಂಗೆ ಬರುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಫಸ್ಟಿಗೆ ಹೇರ್ನ ನೀಟಾಗಿ ವಾಶ್ ಮಾಡಿಕೊಂಡ್ರು. ಆಫ್ಟರ್ ವಾಶ್ ಎಲ್ಲ ಆದಮೇಲೆ 5 to 10 minutesವರೆಗೂ ಹಾಗೆ ಆರೋದಕ್ಕೆ ಬಿಟ್ಟರು. ಫುಲ್ ಆರೋದಕ್ಕೆಲ್ಲ, ಸ್ವಲ್ಪ ನೀರೆಲ್ಲ ಇದಾಗೋವರೆಗೂ. ಅದಾದ ತಕ್ಷಣ ಪಾರ್ಟ್ ಮಾಡಿಕೊಂಡ್ರು. ಕ್ಲಿಪ್ಪೆಲ್ಲ ಯೂಸ್ ಮಾಡಿಕೊಂಡು ಚಿಕ್ಕದಾಗಿ ಪಾರ್ಟ್ ಮಾಡಿಕೊಂಡ್ರು. ಅಂದರೆ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಬೇಕಲ್ಲ, ಅದು ಹೇರ್ ಕಲರಿಂಗ್ ಮಾಡಿಸ್ಬೇಕಿದ್ರೆ ಬರುತ್ತೆಲ್ಲ ಪೇಸ್ಟ್ ಥರ, ಆ ಥರ ಇತ್ತು. ಸೊ ಅದನ್ನೆಲ್ಲ ನೀಟಾಗಿ ಪಾರ್ಟ್ ಮಾಡಿಕೊಂಡು ಎಲ್ಲ ಹಚ್ಚಿ ನೀಟಾಗಿ ಕವರ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಅದೊಂಥರ ಇದ್ರ ಕವರ್ ಥರ ಇತ್ತು. ಸೊ ಅದನ್ನೆಲ್ಲ ಫುಲ್ಲು ನೀಟಾಗಿ ಪ್ಯಾಕ್ ಮಾಡಿದ್ರು. ಬಿಕಾಸ್ ಆಫ್ ಏನೂ ಧೂಳೆಲ್ಲ ಆಗಬಾರ್ದು ಅಂತ ಹೇಳಿಬಿಟ್ಟು ಟಚ್ ಕೂಡ ಮಾಡಬೇಡಿ ಅಂತಲೂ ಹೇಳಿದರು. ಅದೆಲ್ಲ ಆಗಿ 40 to 45-50 minutes ಆದಮೇಲೆ ಫಸ್ಟಿಗೆ ಐರನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತು ಇನ್ನೊಂದು ಸಲ ಐರನಿಂಗ್ ಮಾಡಾದಮೇಲೆ ಮತ್ತೆ ಎಲ್ಲ ಕೂದಲನ್ನ ಒಣಗ್ಸೋಕ್ಕೆ, ಅದೇ ಲಿಕ್ವಿಡ್ ಜೊತೆನೇ ಒಣಗ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ಸ್ವಲ್ಪ ಕಾಫಿ ಬ್ರೇಕ್ ತೊಗೊಂಡೆ. ಬಿಕಾಸ್ ಇದು ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿತ್ತು ನನಗೆ. 2 to 3 hours ಆಗಿತ್ತು. ಸೊ ಅದೆಲ್ಲ ಆದಮೇಲೆ ಹೇರ್ ವಾಶ್ ಮಾಡಿದ್ರು. ನೀಟಾಗೆಲ್ಲ 1-2-3 ಟೈಮ್ಸು ಕಂಡೀಷ್ನರು, ಶಾಂಪು ಎಲ್ಲ ಯೂಸ್ ಮಾಡಿಕೊಂಡು ಹೇರ್ ವಾಶ್ ಮಾಡಿದ್ರು. ಅದು ಫುಲ್ಲು ಹೊಗೆ ಬರಬೇಕಿದ್ರೆ ಐರನಿಂಗ್ ಮಾಡ್ಬೇಕಾದ್ರೆ ನಂಗೆ ಸಿಕ್ಕಾಪಟ್ಟೆ ಭಯ ಆಯಿತು, ಏನಾದರೂ ಆಗಿಬಿಡುತ್ತಾ ಅಂತ. ಸೊ ನಥಿಂಗ್ ಟು ವರಿ ಅಂತ ಅವರೇ ಹೇಳಿದರು ನನಗೆ. ಅದೆಲ್ಲ ಆದಮೇಲೆ ಮತ್ತೆ ಹೇರ್ ವಾಶ್ ಎಲ್ಲ ಆದಮೇಲೆ ನೀಟಾಗಿ ಡ್ರೈ ಮಾಡಿದ್ರು ಹೇರ್ನ. ಅದಾದಮೇಲೆ ನೀವೇ ನೋಡ್ಬೋದು ಫೈನಲ್ ಲುಕ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಐ ಡಿಡಂಟ್ ಎಕ್ಸ್ಪೆಕ್ಟ್ ದಿಸ್. ಅಷ್ಟು ಸಕ್ಕತ್ತಾಗಿ ಬಂದಿದೆ. ನನ್ನ ಎಕ್ಸ್ಪೆಕ್ಟೇಷನ್ಸ್ಗೂ ಜಾಸ್ತಿ ಚೆನ್ನಾಗಿ ಬಂದಿದೆ. ಫುಲ್ ಶೈನಿಯಾಗಿ ಲೆಂತಿಯಾಗಿ ಬಂದಿದೆ. ಆ್ಯಂಡ್ ಎಲ್ಲೂ ಕೂಡ ಮಿಸ್ ಆಗಿದೆ ಒಂದು ಹೇರ್ ಕೂಡ ಅಂತ ಅನಿಸೇ ಇಲ್ಲ ನನಗೆ. ಅಷ್ಟು ನೀಟಾಗಿ ಬಂದಿದೆ. ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಆ್ಯಂಡ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಇದೆಲ್ಲ ಆದಮೇಲೆ ಒಂದು ಗ್ರ್ಯಾಟಿಟ್ಯೂಡ್ ಜೊತೆ ಒಂದು ಕಾನ್ವರ್ಸೇಷನ್ ನಡೀತು. ಸೊ ನಾನು ಫೈನಲಿ ನನ್ನ ಹೇರ್ ಕೆರಾಟಿನ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಆ್ಯಂಡ್ ನೀವೇ ನೋಡ್ತಿರ್ಬೋದು ಸಿಕ್ಕಾಪಟ್ಟೆ ಲುಕ್ಕೇ ಚೇಂಜ್ ಆಗಿಬಿಟ್ಟಿದೆ. ಫೇಸ್ ಅಷ್ಟು ಚೆನ್ನಾಗಿ ಬಂದಿದೆ. ಸರ್ವಿಸ್ ಕೂಡ ತುಂಬ ಚೆನ್ನಾಗಿತ್ತು. ಈವನ್ ಅವ್ರು ಯೂಸ್ ಮಾಡೋ ಪ್ರಾಡಕ್ಟ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ. ನಾನು ಅದನ್ನ ಸರ್ಚ್ ಮಾಡಿ ಕೂಡ ನೋಡಿದೆ. ಸೊ ಇದನ್ನು ಬಿಟ್ಟು ಬೇರೆ ಏನೇನು ಸರ್ವಿಸ್ ಇದೆ ಅಂದರೆ ನಾನು ಅವ್ರ ಹತ್ರನೇ ಕೇಳ್ತೀನಿ. ಆ್ಯಂಡ್ ಆಲ್ ಕ್ರೆಡಿಟ್ ಗೋಸ್ ಟು ಪ್ರಧಾಕ. ಸೊ ಸಿಕ್ಕದಾಗಿ ಮಾಡಿದ್ದಾರೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಲಾಸ್ಟ್ ಟೈಮ್ ಕೂಡ ಇವ್ರ ಹತ್ರನೇ ಹೇರ್ ಕಟ್ ಮಾಡಿಸಿದ್ದು, ಚೆನ್ನಾಗಿ ಲೆಂತಿಯಾಗಿ ಬೆಳೀತು. ಆ್ಯಂಡ್ ಇವಾಗಲೂ ಕೆರಾಟಿನ್ ಸಿಕ್ಕದಾಗಿ ಮಾಡಿದ್ದಾರೆ. ಇದನ್ನು ಬಿಟ್ಟು ಬೇರೆ ಏನೇನು ಸರ್ವಿಸಸ್ ಇದೆ ಅಂತ बंद केरला। और ये छोटी कौन से वाला आपके पास सर्विस मिलता है? हम लोग का पास स्किन में चाहिए तो आपको हाइड्रा फेशियल से लेके हम लोग का पास नॉर्मल फेशियल तक है। और वैक्सिंग भी है, ब्राइडल मेकअप भी है, नॉर्मल मेकअप भी है, पार्टी मेकअप, एचडी मेकअप और सब कुछ एडवांस स्टार्टिंग बेसिक से लेके एडवांस तक सलून का सर्विस फुल मिलेगा। हाँ, ಸೊ ಎಲ್ಲ ಥರದ ಸರ್ವಿಸಸ್ ಸಿಗುತ್ತೆ. ಆ್ಯಂಡ್ ಇದು ಯಾವುದೇ ಥರದ ಪ್ರಮೋಷನ್ ವಿಡಿಯೋ ಅಲ್ಲ. ಪರ್ಸ್ನಲಿ ನನಗೆ ತುಂಬ ಇಷ್ಟ. ಇವ್ರು ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡೋದು, ಅದನ್ನ ನನಗೆ ಸಿಕ್ಕಾಪಟ್ಟೆ ಇಷ್ಟ. ನೀವು ಕೂಡ ಟ್ರೈ ಮಾಡ್ಬೋದು ಬಂದು ಒಂದ್ಸಲ. ಸೊ ಇದು ಬಂದು ಬ್ಯಾಂಗ್ಳೂರಲ್ಲಿ ಲೊಕೇಟ್ ಆಗಿರುವಂತಹ ಕೋಗಿಲು ಕ್ರಾಸ್ ಬಸ್ ಸ್ಟಾಪಿಂದ ಸ್ವಲ್ಪ ನಿಯರ್ ಇದೆ, ಫಸ್ಟ್ ಫ್ಲೋರಲ್ಲಿದೆ. ಸೊ ಬಂದು ನೀವು ಒಂದ್ಸಲ ಟ್ರೈ ಮಾಡ್ಬೋದು. ಥ್ಯಾಂಕ್ ಯು.